ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅರಳುವುದೇ ಅನುರಾಗದ ಅಲೆ ಭಾಗ 9. ಅವನ ಆಶ್ರಯ ಅವಳಿಗೆ ಹಿತ ನೀಡುತ್ತಿತ್ತು. ಹೊರಗೆ ಬಂದಾಗ ತಣ್ಣಗಿನ ಕುಳಿರ್ಗಾಳಿ ಅವಳ ಮೈಯನ್ನು ಸೋಕಿದಾಗ ಚಳಿಯಿಂದ ಅವಳ ಮೈ ನಡುಗಲಾರಂಭಿಸಿತ್ತು. ತನ್ನ ಲೆದರ್ ಜಾಕೆಟ್ ಅವಳಿಗೆ ನೀಡಿದ್ದ ಸುಶ್ರುತ್, ತಗೋ, ಇದನ್ನು ಹಾಕೋ, ಬೆಚ್ಚಗಿರುತ್ತೆ. ಅದು ಬೆಚ್ಚಗಿತ್ತೋ ಅಥವಾ ಅದರಲ್ಲಿದ್ದ ಅವನ ಮೈ ಬಿಸಿಯಿಂದಲೋ ಕ್ರಮೇಣ ಅವಳ ಚಳಿ ಕಡಿಮೆಯಾಗಿತ್ತು. ನಡುಕ ನಿಂತಿತ್ತು. ಸ್ಪಂದನ ದೊಡ್ಡಮ್ಮನ ಆದೇಶ ಪಾಲಿಸಿ ಬಾಗಿಲು ತೆರೆದು ನೋಡಲು ಬಾಗಿಲಿನ ಉದ್ದಕ್ಕೂ ನಿಂತಿದ್ದ ಆಜಾನುಬಾಹು ವ್ಯಕ್ತಿಯನ್ನು ಕಂಡು ದಿಗಿಲಾಗಿತ್ತು. ಆತಂಕದಿಂದಾಗಿ ಅವಳ ಗಂಟಲಿನ ದ್ರವ ಆರಿತ್ತು. ಬಾಗಿಲು ತೆರೆದು ಏನೊಂದು ಹೇಳದೆ ನಿಂತಿದ್ದವಳನ್ನು ಅವನು ಆಶ್ಚರ್ಯದಿಂದ ನೋಡುತ್ತಿರಲು ಒಳಗಿನಿಂದ ಸಹನಾ ಅವರು ಬಂದಿದ್ದರು. ಮಾತಿನ ಮಲ್ಲಿಯಾದ ಸ್ಪಂದನ ಗರಬಡಿದವಳಂತೆ ಮೌನವಾಗಿ ನಿಂತಿದ್ದನ್ನು ಕಂಡು ಸಹನಾ ಅವರು ಬಂದವರು ಯಾರೆಂದು ನೋಡಲು ಮುಂದಕ್ಕೆ ಬಂದಾಗ ಯುವಕನೊಬ್ಬ ಬಾಗಿಲಿನಲ್ಲಿ ನಿಂತಿದ್ದ. ತಕ್ಷಣವೇ ಅವರು ಅವನನ್ನು ಗುರುತಿಸಿದ್ದರು. ಹಲೋ ಆಂಟಿ, ಹೇಗಿದ್ದೀರಾ? ಅವರ ಮುಖದಲ್ಲಿ ಪರಿಚಯದ ಸಂತಸದ ನಗೆ ಕಾಣಿಸಿತು ಅವನಿಗೆ. ಅರೆ ವಿಕ್ಕಿ, ನೀನಾ? ಬಾ ಬಾ ಒಳಗೆ. ಇವಳು ನನ್ನ ಮೈದುನನ ಮಗಳು ಸ್ಪಂದನ ಅಂತ. ಬಹುಶಃ ಅವಳಿಗೆ ನಿನ್ನ ಪರಿಚಯ ಇಲ್ಲ, ಆದ್ದರಿಂದ ನಿನ್ನ ಒಳಗೆ ಕರೆದಿಲ್ಲ ಅನ್ಸುತ್ತೆ ಎಂದು ವಿವರಿಸಿದರು ಸಹನಾ. ಅವನ ತುಟಿಯಂಚಿನಲ್ಲಿ ನಸುನಗು ಕಾಣಿಸಿತು. ನಾನ್ಯಾರು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಯಾಕೆಂದರೆ ನಾನು ಅವಳಿಗೆ ಇಂಗ್ಲಿಷ್ ಲೆಕ್ಚರರ್ ಎಂದಾಗ ಸಹನಾ ಅವಳ ಬಳಿ ತಿರುಗಿ ಹೇಳಿದರು. ಏನಮ್ಮ ಸ್ಪಂದು, ನಿಮ್ಮ ಲೆಕ್ಚರರ್ ಮನೆಗೆ ಬಂದಾಗ ಹೀಗ ಅವರನ್ನು ಗ್ರೀಟ್ ಮಾಡೋದು? ಮುದ್ದಿನಿಂದಲೇ ಗದರಿದ್ದರು ಸಹನಾ. ಸ್ಪಂದನ ಅರ್ಧ ಕಿತ್ತಿದ್ದ ಉಗುರನ್ನು ಕಚ್ಚಿ ಮುದ್ದಾಗಿ ನಕ್ಕಳು. ಅದು ದೊಡ್ಡಮ್ಮ, ಸರ್ ಎಲ್ಲೋ ಅಡ್ರೆಸ್ ತಪ್ಪಿ ಇಲ್ಲಿಗೆ ಬಂದಿರಬೇಕು ಅಂತ ಎಂದು ತಡಬಡಾಯಿಸಿದಳು. ಬಾವಿಕಿ, ಎಷ್ಟು ದಿನ ಆಯಿತು ನಿನ್ನ ನೋಡಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಅವನನ್ನು ಆದರದಿಂದ ಸ್ವಾಗತಿಸಿ ಮನೆಯೊಳಕ್ಕೆ ಕರೆದೊಯ್ದು ಸೋಫಾದಲ್ಲಿ ಕೂರಿಸಿದರು ಸಹನಾ. ನಮ್ಮ ಸ್ಪಂದು ಕಾಲೇಜಲ್ಲಿ ಹೇಗೆ? ಮನೆಯಲ್ಲಂತೂ ತುಂಬ ತುಂಟಿ, ಹೇಳಿದ ಕೆಲಸ ಒಂದು ಮಾಡಲ್ಲ, ದಿನ ಒಂದಿಲ್ಲ ಒಂದು ಅವಾಂತರ ಮಾಡ್ಕೊಂಡು ಬರ್ತಾಳೆ ಎಂದಾಗ ಅವಳ ಮುಖ ಅವಮಾನದಿಂದ ಕೆಂಪಾಯಿತು. ಹಾಂ ಆಂಟಿ, ಅದರ ಅನುಭವ ನನಗೂ ಆಗಿದೆ ಎಂದಾಗ ಅವಳು ಬೆಚ್ಚಿ ನವಿರಾಗಿ ಕಂಪಿಸಲಾರಂಭಿಸಿದ್ದಳು. ಇವನು ಇನ್ನೇನಾದರೂ ಹೇಳುವ ಮೊದಲೇ ಅವನನ್ನು ಡೈವರ್ಟ್ ಮಾಡುವ ಉದ್ದೇಶದಿಂದ, ದೊಡ್ಡಮ್ಮ, ನೀವು ನನ್ನನ್ನು ಹೇಳಿ ಅವರಿಗೆ ಅತಿಥಿ ಸತ್ಕಾರ ಮಾಡೋದನ್ನೇ ಮರೆತುಬಿಟ್ರಾ ಹೇಗೆ? ನೀವೇನು ಕುಡಿತೀರಾ ಸರ್, ಕಾಫಿಯಾ ಟೀನಾ ಎಂದಾಗ ಸಹನಾ ಅವರು, ಹೌದೌದು, ನಿಂದು ಊಟ ಆಯ್ತಾ ವಿಕ್ಕಿ? ಇಲ್ಲಾಂದರೆ ಊಟ ಮಾಡಬಹುದು. ನೀನು ಬಂದ ಖುಷಿಗೆ ನಾನು ನಿನ್ನ ವಿಚಾರಿಸೋದನ್ನೇ ಮರೆತುಬಿಟ್ಟೆ ನೋಡು ಎಂದು ಲಘುಬಗೆಯಿಂದ ಹೇಳಲು ಉದ್ಯುಕ್ತರಾದರು. ಅವನಿಗೆ ಸ್ಪಂದನಾಳ ಪರಿಸ್ಥಿತಿ ಅರ್ಥವಾಗಿ ಒಳಗೊಳಗೆ ನಗುತ್ತಿದ್ದ. ಏನು ಬೇಡ ಆಂಟಿ, ಊಟ ಮಾಡಿಕೊಂಡೇ ಬಂದೆ ಉತ್ತರಿಸಿದ. ಏನೂ ಬೇಡ ಅಂದರೆ ಹೇಗೋ? ನೀನು ಕಾಫಿ ಕುಡಿಯೋದಲ್ವಾ? 2 ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ, ನಾನು ಈಗ ಕಾಫಿ ಕುಡಿಬೇಕು ಎನ್ನುತ್ತಾ ಸಡಗರದಿಂದ ಅಡಿಗೆ ಮನೆಗೆ ಹೊರಟರು ಸಹನಾ. ಸ್ಪಂದು, ನಿನ್ನ ಸರ್ ಜೊತೆ ಮಾತಾಡ್ತಾ ಕೂತಿರು ಎಂದು ಅವಳಿಗೆ ಹೇಳುವುದನ್ನು ಮರೆಯಲಿಲ್ಲ. ಅವರಿಬ್ಬರ ಮಾತುಗಳನ್ನು ಆಲಿಸುತ್ತಿದ್ದವಳು. ದೊಡ್ಡಮ್ಮ ಅಡುಗೆ ಮನೆಗೆ ಹೋಗಿದ್ದನ್ನು ಖಾತರಿಪಡಿಸಿಕೊಂಡು ಸರ್ ಎಂದು ಕರೆದಾಗ ಅವಳನ್ನೊಮ್ಮೆ ನೋಡಿ ಮತ್ತೆ ಲೆಕ್ಕಿಸದವನಂತೆ ತನ್ನ ಸೆಲ್ಫೋನ್ನಲ್ಲಿ ಮಗ್ನನಾದ ಅವನ ನಿರ್ಲಕ್ಷ್ಯ ಕಂಡು ಸ್ಪಂದುಗೆ ತೀವ್ರ ಅವಮಾನವಾದಂತೆನಿಸಿತು. ಸರ್, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಹೇಳಿ. ಅವಳತ್ತ ತಿರುಗಿ ನೋಡದೆ ತನ್ನ ಸೆಲ್ಫೋನ್ನಲ್ಲಿ ಮುಖ ಹುದುಗಿಸಿಕೊಂಡೇ ಉತ್ತರಿಸಿದ್ದ. ನಿನ್ನೆ ಕ್ಲಾಸ್ನಲ್ಲಿ ಮಿಸ್ಚೀಫ್ ಮಾಡಿದ್ದು ನಾನೇ ಹೇಳಿದಾಗ ಅವನು ಸರಳವಾಗಿ, ಅದು ನಂಗೊತ್ತಿತ್ತು ಎಂದ. ಸ್ಪಂದನ ತಬ್ಬಿಬ್ಬಾಗಿ ತಕ್ಷಣ ಸಾವರಿಸಿಕೊಂಡು, ನನ್ನಿಂದ ಬೇರೆ ಹುಡುಗಿಯರು ಸಫರ್ ಆಗೋದು ನಂಗಿಷ್ಟ ಇಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಅಪಾಲಜೈಸ್ ಮಾಡ್ಕೋತೀನಿ. ನಾಳೆಯಿಂದ ನಮ್ಮ ಕ್ಲಾಸ್ ತಗೋ ಸರ್, ಪ್ಲೀಸ್ ಸರ್ ಎಂದಾಗ ವಿಕ್ರಾಂತ್ ತಲೆ ಎತ್ತಿ ಅವಳತ್ತ ನೋಡಿದ. ಅವಳ ಮುಖದಲ್ಲಿ ಕ್ಷಮೆಯಾಚನೆಯ ಭಾವವಿರಲಿಲ್ಲ. ಹೇಗೋ ಈ ಪ್ರಕರಣ ಮುಕ್ತಾಯವಾದರೆ ಸಾಕು ಎಂಬ ಧೋರಣೆ ಎದ್ದು ಕಾಣುತ್ತಿತ್ತು. ಮತ್ತೆ ಪ್ರಿನ್ಸಿಪಾಲ್ ಸರ್ ಕೇಳಿದಾಗ ಯಾಕೆ ಏನೂ ಹೇಳಿಲ್ಲ? ಆ ಪ್ರಕರಣ ನಡೆದಿದ್ದು ಕ್ಲಾಸ್ ರೂಮಲ್ಲಿ, ಎಲ್ಲರ ಮುಂದೆ. ನಿಂಗೆ ಧೈರ್ಯ ಇದ್ದರೆ ಎಲ್ಲರ ಮುಂದೆ ಅಪಾಲಜೈಸ್ ಮಾಡಬೇಕಾಗಿತ್ತು. ಹೀಗೆ ಕದ್ದು ಮುಚ್ಚಿ ಬಂದು ಕ್ಷಮೆ ಕೇಳುವವರನ್ನು ಹೇಡಿಗಳು ಅಂತಾರೆ. ಹೇಡಿಗಳನ್ನು ನಾನೆಂದೂ ಕ್ಷಮಿಸಲ್ಲ. ಅವನು ಒಳಗೊಳಗೆ ನಗುತ್ತಾ ಹೇಳಿದ. ಆಗ ನಾನೇನು ಹೇಡಿಯಲ್ಲ, ತಾನು ರಾಜಿಯಾಗಲು ಬಂದಿರುವೆನೆಂಬುದನ್ನು ಮರೆತು ಹೇಳಿದಳು ಸ್ಪಂದನ.
ಕೆರಳಿದ್ದಳು. ಅವನು ಮೀಸೆಯಡೆಯಲ್ಲೇ ಸಣ್ಣಗೆ ನಕ್ಕ. ಆ ನಗುವಿನಲ್ಲಿ ನೀನು ಹೇಡಿಯಲ್ದೆ ಮತ್ತೇನು ಎಂಬ ಅವಹೇಳನವಿತ್ತು. ಛೆ, ತಾನು ಪ್ರಿನ್ಸಿಪಾಲ್ ಎದುರಿಗೆ ಕ್ಷಮಾಪಣೆ ಕೇಳಬೇಕೆನಿಸಿತ್ತು ಆ ಕ್ಷಣ ಅವಳಿಗೆ. ಒಬ್ಳು ತಪ್ಪು ಮಾಡಿದ್ದಕ್ಕೆ ಇಡೀ ಕ್ಲಾಸ್ಗೆ ಪನಿಷ್ಮೆಂಟ್ ಕೊಡುವಂಥ ಅವಿವೇಕಿ ನಾನಲ್ಲ. ನೀನೇ ರಿಯಲ್ ಕಲ್ಪ್ರಿಟ್ ಅಂತ ನಂಗ್ಯಾವತ್ತೋ ಗೊತ್ತಾಗಿತ್ತು. ನಿನ್ನೆ ನೀನು ಪ್ರಿನ್ಸಿಪಾಲ್ ಮುಂದೆ ಏನೂ ಹೇಳ್ದಿದ್ದಾಗ ತಪ್ಪು ಮಾಡೋ ಆಗಿನ ಧೈರ್ಯ ಆಮೇಲೆ ನಿಂಗಿರಲ್ಲ ಅಂತಾನೂ ಗೊತ್ತಿತ್ತು. ಅದಕ್ಕೆ ಇವತ್ತು ಬೆಳಿಗ್ಗೆ ಪ್ರಿನ್ಸಿಪಾಲ್ ಸರ್ಗೆ ತಪ್ಪು ಮಾಡಿದ ಹುಡುಗಿ ನನ್ನ ಹತ್ರ ಬಂದು ಅಪಾಲಜೈಸ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟೆ. ವಿಕ್ರಾಂತ್ನ ಧ್ವನಿ ಗಂಭೀರವಾಗಿತ್ತು. ಸ್ಪಂದನಾಳ ಬಾಯಲ್ಲಿನ ದ್ರವ ಆರಿ ಹೋಗಿತ್ತು. ಗಂಟಲು ಕಟ್ಟಿತ್ತು. ಅವಳು ಆತಂಕಭರಿತ ಧ್ವನಿಯಲ್ಲಿ, ಸರ್, ನೀವು ಪ್ರಿನ್ಸಿಪಾಲ್ ಸರ್ ಹತ್ರ ಎಲ್ಲ ಹೇಳ್ಬಿಟ್ರಾ? ನನ್ನ ಹೆಸರು ಹೇಳಿದ್ರಾ ಎಂದು ಕೇಳಿದಳು. ಹೇಳ್ಬಾರ್ದಾಗಿತ್ತಾ? ಕುಹಕವಿತ್ತು ಅವನ ಪ್ರಶ್ನೆಯಲ್ಲಿ. ಅವಳು ಮೊಂಡಳಂತೆ ಧೈರ್ಯದಿಂದ ನಂಗೇನು ಭಯವಿಲ್ಲ ಎಂದು ಹೇಳಿದಾಗ ಅವನು ಅವಳನ್ನೇ ನೋಡಿದ. ಅವನ ಮುಖ ಗಂಭೀರವಾಗಿದ್ದರೂ ಕಣ್ಣುಗಳು ನಗುತ್ತಿದ್ದವು. ನಿಂಗೇನು ಭಯ ಇಲ್ಲ ಅಂದಮೇಲೆ ಪ್ರಿನ್ಸಿಪಾಲ್ ಸರ್ಗೆ ಒಂದು ಅಪಾಲಜಿ ಲೆಟರ್ ಬರ್ಕೊಡು ಎಂದು ಹೇಳಿದಾಗ ಸ್ಪಂದನ ಸ್ತಬ್ಧಳಾಗಿ ನಿಂತುಬಿಟ್ಟಳು. ಅವರ ಕಾಲೇಜ್ನ ಪ್ರಿನ್ಸಿಪಾಲ್ ಅವಳ ದೊಡ್ಡಪ್ಪ ಡಾಕ್ಟರ್ ಸದಾನಂದ ಅವರಿಗೆ ತುಂಬ ಆಪ್ತರು. ಅಂದು ಕಾಲೇಜ್ಗೆ ಸೇರುವಾಗ ಹಿಂದಿನಂತೆ ಮಾಡುವುದಿಲ್ಲ, ಸರಿಯಾಗಿ ಓದುತ್ತೇನೆಂದು ಅವರಿಗೆ ಭಾಷೆ ಕೊಟ್ಟು ಬಂದಿದ್ದಳು. ಅದು ಅವಳ ದೊಡ್ಡಪ್ಪನ ಎದುರೇ. ಅವರೇನಾದರೂ ಆ ಲೆಟರ್ ತಂದು ದೊಡ್ಡಪ್ಪನಿಗೆ ತೋರಿಸಿಬಿಟ್ಟರೆ ತನ್ನ ಕತೆ ಮುಗಿದಂತೆಯೇ ಸರಿ. ಅವಳ ಮುಖದಲ್ಲಿನ ಕಳವಳ ಗಮನಿಸಿ ಅವನು ಮನಸ್ಸಿನಲ್ಲೇ ನಗುತ್ತಾ ಅವಳ ಮುಖ ನೋಡಿದಾಗ, ಬೇಡ ಸರ್, ಪ್ಲೀಸ್ ಸರ್. ಅವಳ ಬೊಗ್ಗಸೆ ಕಂಗಳಲ್ಲಿ ಬೇಡಿಕೆ ಇಣುಕುತ್ತಿತ್ತು. ಬೇಕಾದರೆ ಕ್ಲಾಸಲ್ಲಿ ಎಲ್ಲರ ಎದುರು ನಾನು ಅಪಾಲಜೈಸ್ ಮಾಡ್ತೀನಿ, ಪ್ಲೀಸ್ ಸರ್. ಪ್ರಿನ್ಸಿಪಾಲ್ಗೆ ಗೊತ್ತಾದರೆ ಮನೆಯಲ್ಲಿ ಖಂಡಿತ ಗೊತ್ತಾಗುತ್ತೆ. ಮನೆಯಲ್ಲಿ ಗೊತ್ತಾದರೆ ನನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾರೆ. ಅವಳ ಕಣ್ಣುಗಳಲ್ಲಿ ತೆಳುವಾದ ನೀರಿನ ಪೊರೆ ಕಾಣಿಸಿತು. ಅಲ್ಲಿ ಅವರಿಬ್ಬರ ಹೊರತಾಗಿ ಬೇರಾರೂ ಇರಲಿಲ್ಲ. ಅವಳು ತುಂಬ ಮೆಲುದನಿಯಲ್ಲಿ ಮಾತಾಡುತ್ತಿದ್ದಳು. ಅಡುಗೆ ಕೋಣೆಯಲ್ಲಿ ಅವನಿಗಾಗಿ ಕಾಫಿ ತಿಂಡಿ ತಯಾರಿಸುತ್ತಿದ್ದ ಸಹನಾ ಅವರಿಗೆ ಇದಾವುದು ಕೇಳುವ ಸಂಭವವಿರಲಿಲ್ಲ. ಇದೇ ಕೊನೆ, ಇನ್ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಬಾರ್ದು. ನಾಳೆಯಿಂದ ಕರೆಕ್ಟಾಗಿ ಕ್ಲಾಸ್ಗೆ ಹೋಗಬೇಕು. ಇಲ್ಲಾಂದರೆ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ದೊಡ್ಡಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಎಂದು ಹೇಳಿದಾಗ ಬದುಕಿದೆಯಾ ಬಡ ಜೀವವೇ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟು, ಪ್ಲೀಸ್ ಸರ್, ಅದನ್ನು ದೊಡ್ಡಮ್ಮನ ಹತ್ರನೂ ಹೇಳಬೇಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು. ಆಗಲೇ ಟ್ರೇಯಲ್ಲಿ ಕಾಫಿ ತಿಂಡಿಯೊಂದಿಗೆ ಸಹನಾ ಅವರು ಬರುವುದು ಕಾಣಿಸಿತು. ಅವನಿಗೆ ಥ್ಯಾಂಕ್ಸ್ ಹೇಳುವುದನ್ನು ಮರೆತು ಅಲ್ಲಿಂದ ಕಾಲ್ಕಿತ್ತಳು ಸ್ಪಂದನ. ಅವನು ತನ್ನತ್ತ ನೋಡಿ ನಗುತ್ತಿರುವನೇನು ಎಂದು ಭಾಸವಾಯಿತು ಹುಡುಗಿಗೆ. ಹಿಂದಿನ ದಿನ ತಾನು ಕ್ಲಾಸ್ನಲ್ಲಿ ಮಾಡಿದ ಅವಮಾನಕ್ಕಿಂತ ಇಂದು ಅವನು ತನ್ನ ಸ್ವಾಭಿಮಾನ ಕೆಣಕಿದ್ದು, ಹೇಡಿ ಎಂದು ಹೇಳಿದ್ದು ಅವಳಿಗೆ ಹೆಚ್ಚು ಅಪಮಾನವೆನಿಸಿತ್ತು. ಇತ್ತ ಸಿನಿಮಾ ನೋಡಲೆಂದು ಹೊರಟಿದ್ದ ಸಮಯ ಮತ್ತು ಸುಶ್ರುತ್ ಇಬ್ಬರು ಖುಷಿಯಿಂದ ಸಿನಿಮಾ ನೋಡಿ ಥಿಯೇಟರ್ನಿಂದ ಹೊರಗೆ ಬಂದಾಗ ಹೊರಗೆ ಪೂರ್ತಿ ಕತ್ತಲಾವರಿಸಿ ಚಂದಿರ ತನ್ನ ಮಂದ ಬೆಳಕನ್ನು ಬೀರುತ್ತಾ ತನ್ನ ಇರವನ್ನು ಸೂಚಿಸುತ್ತಿದ್ದ. ಸಮಯ ಎಂದು ಇಷ್ಟು ಕತ್ತಲಾದ ಬಳಿಕ ಹೊರಗೆ ಹೋಗಿದ್ದೇ ಇಲ್ಲ. ಈಗಲೂ ಅವಳ ಕೈ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಅವನ ಆಶ್ರಯ ಅವಳಿಗೆ ಹಿತ ನೀಡುತ್ತಿತ್ತು. ಹೊರಗೆ ಬಂದಾಗ ತಣ್ಣಗಿನ ಕುಳಿರ್ಗಾಳಿ ಅವಳ ಮೈಯನ್ನು ಸೋಕಿದಾಗ ಚಳಿಯಾಗಿ ನಡುಗಲಾರಂಭಿಸಿದ್ದಳು. ತನ್ನ ಕೈ ಹಿಡಿದವಳ ಮೈ ನಡುಗುತ್ತಿರುವುದು ಭಾಸವಾದಾಗ ತನ್ನ ಲೆದರ್ ಜಾಕೆಟ್ಟನ್ನು ಅವಳಿಗೆ ನೀಡಿ, ತಗೋ, ಇದನ್ನು ಹಾಕೋ, ಬೆಚ್ಚಗಿರುತ್ತೆ ಎಂದ. ಅವಳು ಜಾಕೆಟ್ ತಂದಿರಲಿಲ್ಲ. ಇದನ್ನು ನಂಗೆ ಕೊಟ್ಟರೆ ನಿಂಗೆ ಚಳಿ ಆಗಲ್ವಾ? ಬೇಡ, ನೀನೇ ಹಾಕೋ. ಸಂಕೋಚದಿಂದ ನಿರಾಕರಿಸಿದಾಗ, ಇಲ್ಲ ಕಣೆ, ನಾನು ತುಂಬು ತೋಳಿನ ಶರ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀನು ಹಾಕಿಲ್ಲ ಅಂದರೆ ನಾನೇ ಹಾಕಿಸಬೇಕಾಗುತ್ತೆ. ಆಮೇಲೆ ಎಲ್ಲರೂ ನಮ್ಮನ್ನು ನೋಡಿ ನಗ್ತಾರೆ ಅಂತ ನನ್ನ ಬ್ಲೇಮ್ ಮಾಡಬೇಡ ಎಂದಾಗ ಮರು ಮಾತಾಡದೆ ಅವನ ಜಾಕೆಟ್ ತೊಟ್ಟುಕೊಂಡಳು. ಅದು ಬೆಚ್ಚಗಿತ್ತೋ ಅಥವಾ ಅದರಲ್ಲಿದ್ದ ಅವನ ಮೈ ಬಿಸಿಯಿಂದಾಗಿಯೋ ಕ್ರಮೇಣ ಅವಳ ಚಳಿ ಕಡಿಮೆಯಾಗಿ ಮೈ ನಡುಕ ನಿಂತಿತ್ತು. ಥ್ಯಾಂಕ್ಸ್ ಕಣೋ, ತುಂಬ ಥಂಡಿ ಇದೆ, ಬೇಗ ಮನೆಗೆ ಹೋಗೋಣ ಅವಸರಪಡಿಸಿದಳು ಸಮ್ಮು. ಇಬ್ಬರು ಬೈಕ್ ನಿಲ್ಲಿಸಿದತ್ತ ನಡೆದರು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.